ಸರ್ ಅದನ್ನ ಮಾತಾಡ್ಬೇಕಲ್ಲ, ಅವ್ರು ಹೆಂಗ್ ಮಾಡೋದು ಏನು ಅನ್ನೋದನ್ನ ಕೇಳ್ಬೇಕಲ್ಲ. ನೀವು ತೆಗಿಬೇಡಿ, ನೀವು ಇದು ಮಾಡಬೇಡಿ, ನಾನು ಮಾಡ್ಕೊಡ್ತೀನಿ. ಮಾತ್ರ ತೆಗಿತಾರೆ, ನೀವು ಹೇಳ್ದಂಗೆ ಎಲ್ಲಾನು ಕೇಳಿದ್ದೀವಿ. ಮಾತ್ರ ತೆಗಿತಾರೆ, ಬಿಲ್ಡಿಂಗ್ ಕಟ್ ಮಾಡ್ಕೊಂಡಿದ್ದೀವಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಮಾಡಿಸ್ತೀವಿ ಸರ್, ನಾವೇ ಮಾಡ್ತೀವಿ. ಕ್ಲೀನಾಗಿ ಹೆಂಗ್ ಬೇಕು ಅಂತ ನಾವು ಕ್ಲೀನಾಗಿ ಮಾಡ್ಕೊಳ್ತೀವಿ ಸರ್, ಅರ್ಥ ಮಾಡ್ಕೊಳ್ತೀವಿ ಸರ್. ಬೇಡ ನಾನು ಮಾಡ್ಕೊಡ್ತೀನಿ, ನಾನು ಸರ್ ಬೇಡ, ನಾನು ಒಂದು ಮಾಡ್ತಾ ಇದ್ದೀನಿ ಸರ್. ನಾನು ಫೋನ್ ಮಾಡ್ತೀನಿ, ಅವರೇ ಬರ್ತೀನಿ. ನಾನು ತೆಕ್ಕೊಡ್ತೀನಿ ಅಂತ ಇದ್ದೀರಲ್ಲ, ನಾನು ತೆಕ್ಕೊಡ್ತೀನಿ. ಇಲ್ಲ ಸರ್, ನಾನು ತೆಕ್ಕೊಡ್ತೀನಿ. ಹಂಗೆ ತೆಗಿತೀವಿ, ಹಾಳು ಮಾಡಲ್ಲ, ಹಾಳು ಮಾಡಲ್ಲ, ನೀಟಾಗಿ ತೆಗಿತೀವಿ ಅದು. ಸರ್ ಲಾಜಿಕ್ ನಾನು ಹೇಳ್ತಾ ಇದ್ದೀರಲ್ಲ, ನಾನು 1 ಅವರ್ ನಾನೇ ತೆಗಿತೀನಿ ಅಂತ ಇದ್ದೀನಿ. 1 ಅವರ್ ಟೈಮ್ ಕೊಡಿ, ನಾನು ತೆಗೆದು ಲಾಜಿಕಾಗಿ ಹೇಳ್ತಾ ಇದ್ದೀನಲ್ಲ, ನಾನು 1 ಅವರಿಗೆ ಮಾಡ್ಕೊಡ್ತೀನಿ ಸರ್. ಬೇಡ ಬೇಡ ಬೇಡ, ಆ ಪ್ರೊಜೆಕ್ಷನ್ ಮಾತ್ರ ತೆಗಿಲಿ, ಏನಾಗುತ್ತೆ? ಕಟ್ ಮಾಡ್ತೇವೆ. ಬನ್ನಿ ಈಗ ಅವಕಾಶ ಕೊಡಬೇಕು ಸಾಹೇಬ್. ಅಲ್ಲ, ಇಷ್ಟು ದಿನ ಬೇಕಾದ್ರಂತ ಒಂಚೂರಾದ್ರೂ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ನೀವು ಒಂಚೂರ ಒಂದು ಟೈಮ್ ಕೊಡೋಕ್ಕಾಗುತ್ತಲ್ಲ. ಟ್ರಾಫಿಕ್ ಅಲ್ಲ ಸರ್, 1 ಡೇ ಟೈಮ್ ಕೊಡಿ ಅಂತ ಇದ್ದೀನಿ. ಸ್ವಲ್ಪ ಹಿಂದೆ ಬೇಡ, 165 ದಿನ ಟ್ರಾಫಿಕ್ ಇವತ್ತು ಬಂತ. 1 ಡೇ ಟೈಮ್ ಕೊಡಿ, 1 ಡೇ ಟೈಮ್ ಕೊಡಿ, ನಾನು ಮಾಡ್ತೀನಿ ಸರ್. ಫೋನ್ ಮಾಡ್ತಾ ಇದ್ದೀವಿ ತಾನೆ, ಒಂಚೂರು ನಂಗೆ ಟೈಮ್ ಕೊಡಿ, 1-2 ಅವರ್. ಯಾಕೆ ತೆಗಿಬಾರ್ದು ಅಂದ್ರೆ ನಾನು ತೆಗಿತೀನಿ ಅಂತ ಇದ್ದೀನಿ ಅಷ್ಟೇ. ಸಿಂಪಲ್ ಆನ್ಸರ್, ಅದಕ್ಕೇನು ಕಾಂಪ್ಲೆಕ್ಸ್ ಆನ್ಸರ್ ಇಲ್ಲ ಅಲ್ಲಿ ಸರ್. ನಾನು ತೆಗಿತೀನಿ ಅಂತ ಇದೀನಲ್ಲ, ನಾನು ಇಷ್ಟು ದಿನ ತೆಗಿತೀನಿ ಅಂತ ಯಾವತ್ತಾದ್ರೂ ತೆಗಿತೀನಿ ಅಂತ ಹೇಳಿದ್ದೀನ? ತೆಗಿತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ಇವತ್ತು ತೆಗಿತೀನಿ ಅಂತ ಇದ್ದೀನಿ, ಇಷ್ಟು ದಿನ ತೆಗಿತೀನಿ ಅಂತ ಹೇಳಿಲ್ಲ. ಎಲ್ಲ ಮಾತಾಡ್ತಿರೋ ಹೊರಡೆ ಇಲ್ಲ, ಎಲ್ಲ ಮಾತಾಡ್ತೀನಿ ಫೋನಲ್ಲಿ ಸರ್. ಇವಾಗ ಇಷ್ಟೆಲ್ಲ ಆಗಿದೆ, 1 ದಿನ ಟೈಮ್ ಕೊಡಿ. ನೀವು ನನ್ನನ್ನು ಕ್ವಶನ್ ಮಾಡ್ತಾ ಇದ್ದೀರಾ? ವಿಕ್ರಮ್ ಅವರೇ ಇರಿ, ಅವರು ನಿನ್ನೆ ಲೇಬರ್ ಸರ್, ನಾನು 2 ರಿಕ್ವೆಸ್ಟ್ ಮಾಡಿದ್ದೀನಿ, ತೆಗಿತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳಿ, ನಾನು ಒಂದರ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಕ್ಲಿಯರ್ ಮಾಡ್ತೀನಿ. ATM ಹೇಳಿದ್ದೀನಿ, ಮುಚ್ಚಿದೆ. ಈಗ ನೀವು ಒಳಗಡೆ ಬಿಲ್ಡಿಂಗ್ ಕಟ್ ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಇದನ್ನ ಯಾವತ್ತಿದ್ರು ಹೋಗುತ್ತೆ, ನೀವು ಯಾಕೆ ಅದನ್ನ ಅವಾಯ್ಡ್ ಮಾಡ್ತೀವಿ? ನಾವು ಮಾಡ್ತೀವಿ ಅಂತ ಇದ್ರಲ್ಲ, ಅವಾಯ್ಡ್ ಇಲ್ಲ. ನಾವು
ಮಾಡ್ತೀವಿ ಅಂತ ನಾವೇ ಮಾಡೋದಾಗಿದ್ರೆ ನಾವು ಸುಮಾರು ಸರ್ ಇವಾಗ ನಾನು ಇಲ್ಲಿ ಬಂದಿದ್ದೀನಲ್ಲ ಇಲ್ಲಿ ನಿಂತಿದ್ದೀನಲ್ಲ ಮಾಡ್ತೀನಿ ಏನಾಗತ್ತೆ ಅದನ್ನ ಹೇಳಿ ಹೋಗ್ಲಿ. ಏನು ಸರ್ ಏನಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ, ನಾವು ಅದನ್ನು ಒಡ್ಕೊಡೋಕ್ಕೆ ರೆಡಿ ಇದ್ದೀವಿ. ಇವಾಗಲೂ ಹೇಳ್ತಾ ಇದ್ದೀವಿ ಒಂದು ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ. ಆದರೆ ಅವ್ರು ನಮಗೆ ಟೈಮ್ ಕೊಡ್ದಿರಾ ಅವರೇ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ನಾವು ಫೋನೆಲ್ಲ ಮಾಡಿರೋದೆಲ್ಲ ನಾವು ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು, ಅದನ್ನೇ ಮಾಡಿಕೊಡೋಣ ಅಂತಲೇ ಬರ್ತಾರೋದು. ಬಂದಾಗ ಅವರೇ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ನಮ್ಗೆ ಅದರಿಂದ ಇಲ್ಲೆಲ್ಲರಿಗೂ ತೊಂದರೆನೂ ಆಗ್ತಾ ಇದೆ. ಹಾಗಾಗಿ ನಾನು ಅವ್ರನ್ನ ಇವಾಗಲೂ ರಿಕ್ವೆಸ್ಟ್ ಮಾಡ್ತಾರೆ, ನಾವೇ ಮಾಡ್ಕೊಡ್ತೀವಿ, ಪೀಸ್ಫುಲ್ಲಾಗಿ ಮಾಡಿಕೊಡ್ತೀವಿ. ನಮಗೇನು ಬಂದಿಲ್ಲ ಸರ್ ನೋಟಿಸ್ ಅನ್ನೋದು ಯಾವುದನ್ನು ಸ್ಪೆಸಿಫಿಕ್ ಆಗಿ ಇಲ್ಲ ಸರ್. ಅದು ಯಾವುದೇ ಆ ಥರದ ನೋಟಿಸು ಅಂದರೆ ನೀವು ವೆಕೇಟ್ ಮಾಡಿ ಅಂತನೋ ನೀವು ಇದು ಮಾಡಿದ್ದೀರಾ ಅಂತನೋ ಆ ಥರ ನೋಟಿಸ್ ಯಾವುದೂ ಬಂದಿಲ್ಲ. ಅವ್ರು ಇದು ಮಾಡಿದ್ದೀವಿ, ನಗರಸಭೆಯಿಂದ ಏನೋ ಚೆಕ್ ಮಾಡಿದ್ದೀವಿ, ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ನಾವು ನಗರಸಭೆಗೆ ಸಬ್ಮಿಟ್ ಮಾಡ್ತೀವಿ. ಹೈಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲಿಲ್ಲ, ನಮ್ಮದು ಅಸಹಾಯಕತೆ ಆಗಿತ್ತು ಅಷ್ಟೇ. ಇವಾಗಲೂ ಅದಕ್ಕೆ ಅಸಹಾಯಕವಾಗಿ ನಾವು ಕೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದು ಅವ್ರು ಏನು ಮಾಡ್ತಾರೆ ನೋಡಬೇಕಷ್ಟೇ. ಒಂದು ವಾರ ಟೈಮ್ ಕೇಳಿದ್ದೀವಿ, ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಅದು ಏನು ಮಾಡ್ತಾರೆ ಅಂತ ನೋಡಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ವಿಕ್ರಮ್ ಅಂತ. ವಿಕ್ರಮ್ ಅಂತ. ಸರ್ ನೀವು ಮುಟ್ಟೋಂಗಿಲ್ಲ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮಾಡ್ತೀನಿ ಅಂತ ಹೇಳ್ತಾ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಲ್ಲ, ಐ ಮೀನ್ ದ ಕಾನ್ಸ್ಟೆಂಟ್ ಟಚ್ ವಿತ್ ದ ಎಕ್ಸಿಕ್ಯೂಟಿವ್. ಸರ್ ATM ಹೆವಿ ಕ್ಯಾಶ್ ಇದೆ ಪ್ರಾಬ್ಲಮ್ ಆಗುತ್ತೆ ಸರ್. ದರ್ಶನ್ ಇಸ್ ಜಸ್ಟ್ ಅನ್ ಎಂಪ್ಲಾಯಿ ಸರ್. ವೈ ಆರ್ ಯು ಬ್ರಿಂಗಿಂಗ್ ದರ್ಶನ್? ಇಲ್ಲ ಹಿ ಇಸ್ ಜಸ್ಟ್ ಎ ಸರ್ವೆಂಟ್ ಸರ್. ಅವ್ರು ಏನಿಲ್ಲ ಕ್ಯಾಶ್ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಅವ್ರಿಗೆ ಏನಿಲ್ಲ. ನಾನು ಹೇಳೋದು ನಂದಿರೋದು ಅವರು ಗ್ರೂಪ್ ಮ್ಯಾನೇಜರ್ ಒಬ್ರು ಇದ್ದಾರೆ. ಈಸ್ ಇನ್ ಮುಂಬೈ. ಬಟ್ ಐ ಹ್ಯಾವ್ ಟು ಟಾಕ್ ಟು ದಿಸ್ ಬ್ರಾಂಚ್ ಮ್ಯಾನೇಜರ್. ಇಲ್ಲಿ ಯಾರೋ ಒಬ್ರು ಇದ್ದಾರಂತೆ, ಅವ್ರು ಎಕ್ಸಿಕ್ಯೂಟಿವ್ ಇದ್ದಾರೆ. ಅವ್ರು ಹೋಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಸರ್. ಬ್ರಾಂಚ್ ಅಲ್ಲ, ಹೆಡ್ ಆಫೀಸಲ್ಲಿ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಸರ್. ನೀವು ಹಿಸ್ಟ್ರಿಗೆ ಹೋದರೆ ನಾನು ಅದನ್ನೇ ಹೇಳ್ಬೇಕಾಗುತ್ತೆ. ನನಗೆ ಇನ್ನೇನು ಆನ್ಸರ್ ಇಲ್ಲ ನನ್ನ ಹತ್ರ. ಸೆಪ್ಟೆಂಬರ್ 2024 ನನ್ನ ನೋಟಿಸ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ನಾನು ಏನಿದೆ ನನ್ನ ಹತ್ರ ಏನಿದೆ ಒಂದು ವರ್ಷದಿಂದ ಯಾಕೆ ಕ್ರಮ ಸರ್. ಒಂದು ವರ್ಷದಿಂದ ಕ್ರಮ ತಗೊಳ್ಳೋಕ್ಕೆ ಅಲ್ಲಿ ಇಟ್ಕೊಂಡು ನೀವು ಅದನ್ನು ಇಟ್ಕೊಂಡು ಕೂತಿದ್ದೀರಿ ಸರ್. ನಾನೇನಕ್ಕೆ ಇಟ್ಕೊಂಡು ಹೇಳಿ ATM ನಾನೇನು ಮಾಡಲಿ ಹೇಳಿ? ATM ನಂದ ಅಲ್ಲ, ಓನ್ ಪ್ರಾಪರ್ಟಿ. ನಾ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಸರ್. ಸರ್ ನೀವು ಹೇಳಿ, ATM ನಾನು ಓನರ್. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಇಲ್ಲ ಅಂತಾರೆ. ರೋಡಲ್ಲಿ ಆರ್ಗ್ಯುಮೆಂಟ್ ಬೇಡ. ಬನ್ನಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನ್ಯಾಷನಲ್ ಹೈವೇ ಸಬ್ ಡಿವಿಷನ್ ಚಿಕ್ಕಬಳ್ಳಾಪುರ. ಈ ಸದರಿ ಕಟ್ಟಡ ಇವತ್ತಿನ ತೆರವುಗೊಳಿಸ್ತಾ ಇದ್ದೀವಿ. ಇವರಿಗೆ ಒಂದು ವರ್ಷದಿಂದ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ. ಮತ್ತೆ ಮೊನ್ನೆ ನವೆಂಬರ್ 26ರಂದು ಒಂದು ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ. ನೀವು ನಿಮ್ದು 10 ಅಡಿ 12 ಅಡಿ ಏನ್ ಎನ್ಕ್ರೋಚ್ ಆಗಿದೆ ಅದನ್ನ ತೆರವುಗೊಳಿಸ್ಕೊಳ್ಳಿ, ಸ್ವಯಂ ಒಂದು ತೆರವು ಕಾರ್ಯಾಚರಣೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಸುಮಾರು ಸಲ ಫೋನಲ್ಲೂ ಹೇಳಿದೀವಿ, ಹೇಳಿದೀವಿ. ಅವ್ರು ಅದಕ್ಕೆ ಯಾವುದಕ್ಕೆ ಸ್ಪಂದನೆ ಮಾಡೋದಕ್ಕೆ ಈ ಒಂದು ತೆರವು ಕಾರ್ಯಾಚರಣೆ ನಾವು ಇಲಾಖೆ ವತಿಯಿಂದ ಮಾಡಬೇಕಾಗಿದೆ. ಸರ್, ಎಷ್ಟು ಬಿಲ್ಡಿಂಗ್ ಹೊಡಿತಿದೆ ಸರ್ ಈಗ? ಈ ರೀತಿ ಯಾವ ರೀತಿ ವೈಲೇಷನ್? ಅವ್ರದ್ದು 10 ಅಡಿ ಎನ್ಕ್ರೋಚ್ ಆಗಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ. ಅವ್ರದ್ದು ಏನ್ ಶೆಡ್ಯೂಲ್ ಪ್ರಾಪರ್ಟಿ ಇದೆ ಅದನ್ನ ಬಿಟ್ಟು 10 ಅಡಿ ಮುಂದಕ್ಕೆ ಬಂದಿದ್ದಾರೆ. ಅದನ್ನ ಮಾತ್ರ ತೆಗಿತಾ ಇದ್ದೀವಿ. ಅವ್ರದ್ದು ಶೆಡ್ಯೂಲ್ ಪ್ರಾಪರ್ಟಿ, ಅವ್ರದ್ದೇನು ಪ್ರಾಪರ್ಟಿ ಇದೆ ಅದಕ್ಕೆ ನಾವು ಟಚ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮಾಡಲ್ಲ. ಈ ರೀತಿ ಬಿಲ್ಡಿಂಗ್ ಎಷ್ಟು ಹೊಡಿತಿದ್ರಿ ರೋಡಲ್ಲಿ ಅಂತ ಇವತ್ತು? ಈಗ ಯಾವ್ಯಾವ ಎನ್ಕ್ರೋಚ್ ಇದಾವೆ, ಎಲ್ಲ ಜ್ಯುವೆಲ್ಲರಿ ಇದೆ ಭವಾನಿ ಹೋಟೆಲ್ ಪಕ್ಕಕ್ಕೆ, ಆಮೇಲೆ ಸಿಂಧಘಟ್ಟ ಸರ್ಕಲ್ ವರೆಗೆ. ಅವ್ರೆಲ್ಲ ಏನ್ ಹೇಳಿದ್ದಾರೆ, ನಾವಾಗಿ ತೆರವುಗೊಳಿಸ್ತೀವಿ ಸರ್ ಅಂತ ಹೇಳಿದ್ದಾರೆ. ತೆರವುಗೊಳಿಸ್ತಾ ಇದ್ದಾರೆ. ಇದನ್ನ ಇವತ್ತು ಸಾಯಂಕಾಲವರೆಗೆ ಮಾನಿಟರ್ ಮಾಡ್ತೀವಿ. ಅವ್ರಾಗ ತೆರವುಗೊಳಿಸ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವು ಯಂತ್ರೋಪಕರಣಗಳಿಗೆ ತೆರವುಗೊಳಿಸ್ತೀವಿ. ನೀವು ತೆರವುಗೊಳಿಸ್ತೀರಲ್ಲ, ಇದನ್ನ ಇವಾಗ ಆ ಕಾಸ್ಟ್ ಯಾರು ಭರಿಸ್ಬೇಕು ಸರ್? ಅದನ್ನ ನೀವು ಭರಿಸ್ತೀರ ಇಲ್ಲ ಅವ್ರಿಗೆ ಹಾಕ್ತೀರಾ ಸರ್? ಇಲ್ಲ, ಅದು ನಾವು ಗುತ್ತಿಗೆದಾರರ ಯಂತ್ರೋಪಕರಣಗಳನ್ನ ರಿಕ್ವೆಸ್ಟ್ ಮಾಡಿ ತಗೊಂಡಿದೀವಿ. ಅದೇ ಯಂತ್ರೋಪಕರಣಗಳ ಮತ್ತೆ ಮಷಿನರಿ ಲೇಬರ್ಸ್ ಏನಿದೆ ಅದು ಒಂದು ವರ್ಕಿಂಗ್ ಗುತ್ತಿಗೆದಾರರಿಂದಾನೇ ಮಾಡಿಸ್ತಾ ಇದೀವಿ. ಅವ್ರಾಗ ಅವ್ರು ತೆಕ್ಕೊಂಡ್ರೆ ಅವ್ರ ಕಟ್ಟಡಕ್ಕೂ ಒಳ್ಳೇದು, ಅದಕ್ಕೆ ಯಾವುದೇ ಮತ್ತೆ ಸಮಸ್ಯೆನೂ ಬರಲ್ಲ. ಅಲ್ಲ, ಈಗ ಶಿಡ್ಲಘಟ್ಟ ಸರ್ಕಲ್ ನ ಎಷ್ಟು ಯಾವಾಗ ತೆರವು ಮಾಡ್ತೀರಾ ಸರ್? ಅದ್ರ ಫುಲ್ ಹಾಕೊಂಡಿದೀವಿ, ಅದನ್ನು ತೆರವುಗೊಳಿಸ್ತೀವಿ. ಈಗ ಸಂದರ್ಶನಿ ಹೋಟೆಲ್ ಎಲ್ಲವೂ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಅವರಿಗೆಲ್ಲ ಅಂಗಡಿಯವರಿಗೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ 3-4 ದಿವಸದಿಂದ ತಿಳಿಸ್ತಿದೀವಿ. ನೀವು ತೆಕ್ಕೊಳ್ಳಿ, ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ. ಏನ್ ಜೀವನೋಪಾಯಕ್ಕೆ ಏನು ಅಂಗಡಿಗಳು ಇಟ್ಕೊಂಡಿದ್ದೀರಾ ಫುಟ್ಪಾತ್ ಅಲ್ಲಿ ಅದೆಲ್ಲ ತೆಕ್ಕೊಳ್ಳಿ. 1 ವರ್ಷದಿಂದ ನಿಮ್ಗೆ ಗೊತ್ತಿದೆ
ಇದ್ರ ಮೇಲೆ ಈಗ ನಾವು ಕ್ರಮ ವಹಿಸ್ತಾ ಇದೀವಿ. ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿ ಬಂದಿದೆ ಅಂತ ಅವರಿಗೆ ಮನವರಿಕೆ ಮಾಡಿದೀವಿ. ಅವರು ಒಪ್ಕೊಂಡಿದ್ದಾರೆ, ಆಮೇಲೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ ಚೌಕಿ ಎಲ್ಲ ಇದೆಯಲ್ಲ ಸರ್, ಅದನ್ನೆಲ್ಲ ತೆಗಿತೀವಿ. ಸರ್ಕಾರಿ ಅದು ಇದೆ, ಅದೆಲ್ಲ ತೆಗಿತೀವಿ. ಅಲ್ಲಿ ತುಂಬಾ ಸರ್ಕಲ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ಸೌಂದರ್ಯೀಕರಣ ಆಗ್ಬೇಕು ಅಂತ ಅದನ್ನ, ಯಾಕಂದ್ರೆ 2 ನ್ಯಾಷನಲ್ ಲೆವೆಲ್ ಕ್ರಾಸ್, ಮೊದಲ ಹಳೆ NH7 ಮತ್ತೆ NH69 ಕ್ರಾಸ್ ಆಗ್ತದೆ ತುಂಬಾ ಚೆನ್ನಾಗಿ. ಈಗ ನಾರ್ತ್ ಇಂದ ಬರ್ತಕ್ಕಂತ ಜನರಿಗೂ ಸೌತ್ ಇಂದ ಹೋಗ್ತಕ್ಕಂಥ ಜನರಿಗೂ ತುಂಬಾ ಚೆನ್ನಾಗಿ ಒಂದು ಅಭಿವೃದ್ಧಿ ಕಾಣಬೇಕು, ಸೌಂದರ್ಯೀಕರಣ ಚಿಕ್ಕಬಳ್ಳಾಪುರದಲ್ಲಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಪ್ಲಾನ್ ಮಾಡ್ಕೊಂಡಿದೀವಿ. ಅದನ್ನ ಈಗ ಶೀಘ್ರವಾಗಿ ಮಾಡ್ತೀವಿ. ಮತ್ತೆ ಅಲ್ಲಿಂದ ಶಿಡ್ಲಘಟ್ಟ ಸರ್ಕಲ್ ಇಂದ ಅಣಕನೂರವರೆಗೂ ಯಾವಾಗ ಕ್ಲಿಯರ್ ಮಾಡ್ತೀರಿ ಸರ್? ಶಿಡ್ಲಘಟ್ಟ ಸರ್ಕಲ್ನಿಂದ ಅಣಕನೂರವರೆಗೆ ರೈಲ್ವೆ ಅವರ ಜೊತೆಗೆ ಚರ್ಚೆನಲ್ಲಿ ಇದೀವಿ. ರೈಲ್ವೆ ಅವರು ಅವ್ರದ್ದು ಲ್ಯಾಂಡ್ಗೆ 8 ಎಕರೆ ನಮಗೆ ಬದಲಿ ಜಾಗ ಕೇಳಿದ್ದಾರೆ. ಅದನ್ನ ಗೌರಿಬಿದೂರಲ್ಲಿ ತೋರಿಸಿದೀವಿ. ಈಗ ಅದೇನು ಇನ್ನೇನು 1-2 ತಿಂಗಳಲ್ಲಿ ಅವರಿಗೆ ಟೇಕಿಂಗ್ ಓವರ್ ಹ್ಯಾಂಡಿಂಗ್ ಓವರ್ ಆಗ್ತದೆ. ಅದನ್ನು ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಕಂಟಿನ್ಯೂ ಕೆಲಸ ಮಾಡ್ತೀವಿ. 1 ವರ್ಷ ಅಂದ್ರೆ ಕೋರ್ಟ್ ಇದೆ. ನಾನು ಬೈ ಲಾ ಹೋದ್ರೆ ಬೇರೆ ತರನೇ ಆಗುತ್ತೆ. ಬೇಡ, ನಾನು ಏನ್ ಹೇಳ್ತಾ ಇದ್ದೀನಿ, ಅಮಿಕಬಲ್ ಹೋಗಿದ್ದೀವಿ. ಬಟ್ ಇವಾಗ ಅಮಿಕಬಲ್ ಬರ್ತಾ ಇದೀವಿ ತಾನೆ. ಬಂದಾಗ ನೀವು ಬೇರೆ ತರನೇ ತೋರ್ತಾರೆ, ನಾವು ಬೇರೆ ತರನೇ ಮಾಡ್ಬೇಕಾಗುತ್ತೆ ಸರ್. ಅದೇನು ಮಾಡೋಕ್ಕಾಗಲ್ಲ ಅನ್ನೋದು ಇವಾಗ ನಾನು ನೀವು ಕುಸ್ತಿ ಮಾಡ್ತಾ ಇಲ್ಲ ಇಲ್ಲಿ, ಆಯ್ತಾ? ನಾನು ನೀವು ಕುಸ್ತಿ ಮಾಡಿದ್ರೆ ಅದು ಬೇರೆನೇ ಬರುತ್ತೆ ಸರ್. ಮಾಡ್ಬೇಕಲ್ಲ, ಇವಾಗ ಮಾತಾಡೋಕೆ ಇವಾಗ ಬಂದಿರೋದು 2 ನಿಮಿಷ ಆಗಿದೆ. ದಯವಿಟ್ಟು ಒಂದು ಸ್ವಲ್ಪ ಇದು ಮಾಡಿ ಸರ್. ಅದು ನೀವು ನಾನು ತಪ್ಪು ರೈಟ್ ಅನ್ನೋಕೆ ನೀವು ಯಾರು? ನೀವು ಅಧಿಕಾರಿ, ನಿಮ್ಮ ಅಧಿಕಾರಿ ನಿಮ್ಮ ಲಿಮಿಟ್ಸಲ್ಲಿ ನೀವು ಮಾತಾಡಿ, ನನ್ನ ಲಿಮಿಟ್ಸಲ್ಲಿ ನಾನು ಮಾತಾಡ್ತೀನಿ. ವಿಲ್ ನಾಟ್ ಕ್ರಾಸ್ ಸರ್. ಪಬ್ಲಿಕ್ ಪ್ರಾಪರ್ಟಿ ಮುಟ್ಟಂಗಿಲ್ಲ ನೀವು. ಯಾರು ಅನ್ನಂಗಿಲ್ಲ, ನಾನು ಪಬ್ಲಿಕ್ ಸರ್ವೆಂಟ್. ಡೈರೆಕ್ಟ್ ಸರ್, ನನ್ನ ಪರ್ಸನಲ್ ಆಗಿ ಯಾಕೆ ಮಾತಾಡ್ತೀರಾ? ವೈ ಆರ್ ಯು ಟಾರ್ಗೆಟಿಂಗ್ ಮೀ? ಪರ್ಸನಲ್ ಆಗಿ ಏನು ಮಾತಾಡ್ತಾ ಇದ್ದೀರಿ? ಯಾಕೆ ಬರಲಿಲ್ಲ, ನೀವು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಸರ್. ಯಾರು ಕಾನೂನಿಗಿಂತ ದೊಡ್ಡವ್ರು ನಾವೆಲ್ಲ, ನಾವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ದಯವಿಟ್ಟು ಕೋಆಪರೇಟ್ ಮಾಡಿ. ಯಾಕೆ ನೀವು ಸುಮ್ಮನೆ ಸೇರ್ಕೊಂಡಿದ್ದಾರೆ ಸರ್? ನಾನು ಮಾತಾಡಿದ್ದೀನ ಇಲ್ಲ ಸರ್. ನಾನು ಹೇಳಿದ್ದೀನಿ ಬ್ಯಾರಿಕೇಡ್ ಹಾಕೊಡಿ ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ ಬ್ಯಾರಿಕೇಡ್ ಹಾಕೊಡಿ ಅಂತ ಸರ್. ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಹೈದರಾಬಾದಲ್ಲಿ ಇಲ್ಲಿಂದ ಬರ್ರಿ ಹೇಳಿ. ನಾನು ಬಂದು ಇಲ್ಲಿ ಸ್ಪಾಟಲ್ಲಿ ನಿಂತು ಮಾಡಬೇಕು ತಾನೆ, ಬೇರೆ ಯಾರು ಮಾಡ್ತಾರೆ? ಬಂದು ಈಗ ಏನ್ ಬೇಕೋ ಅದನ್ನು ಮಾಡ್ತಾರೆ. ಮತ್ತೆ ನಮ್ಮ ಬೋರ್ಡ್ನ ಅದೆಲ್ಲ ನಾನು ತೆಗಿಸ್ತೀನಿ. ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀವಿ. ನಾವು ನಿಮ್ಗೆ ಹೆಂಗ್ ನಮ್ಗೆ ಮಾತಾಡಿದ ಜನ ಇಲ್ಲ. ನಾವು ಅದು ಯಾರು ಜನ ಇವರು ಯಾರು ಬೇಡ, ನೀವು ಮಾಡ್ಕೊಳ್ಳಿ. ಈಗ ನೀವು ಬಂದಿದ್ದೀರ ಮಾಡ್ಕೊಳ್ಳಿ ಅಷ್ಟೇ. ಹೋಗಿಲ್ಲ ಸಾಕಷ್ಟು ನಮಗೆ ಕಾಲಾವಕಾಶ ನೋಡಿ ಸರ್. ನಮ್ಮ ಮಾವ ಆಗ್ತದೆ ಈಗ ನಾನು ಅಗ್ರೆಸಿವ್ ಆಗಿ ಮಾತಾಡಕ್ಕೆ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನೀವು ಕಟಿಂಗ್ ಮಿಷನ್ ಇದೆ ಸರ್, ಎಲ್ಲ ಇದೆ ಮಾಡ್ಕೊಡ್ಕು ಅಂತ ಮಾಡ್ಕೊಳ್ಳಿ. ನಾವು ಬೇಡ ಅಂತ ಹೇಳ್ತಲ್ಲ, ಈಗಲೂ ಮಾಡ್ಕೊಳ್ಳಿ. ಸಾಟರ್ಡೆ ಬರ್ತೀನಿ ಅಂತಂದ್ರೆ ಹೈದರಾಬಾದ್ ಬರಲ್ಲ ಅಂತಾನೆ ಸಾಟರ್ಡೆ ಬರ್ತೀನಿ ಅಂತಾರೆ. ನಾನು ಎಲ್ಲರೂ ಎಂಪ್ಲಾಯ್ಸ್ ಇರ್ತಾರೆ. ಸಂಡೇ ಬನ್ನಿ ಅಂತ ಕೂಡ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಎಲ್ಲರೂ ಎಂಪ್ಲಾಯ್ಸ್ ಇರ್ತಾರೆ, ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.